ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ಒತ್ತುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾಡಿನ ಸಮಸ್ತ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೊನ್ನಕರ್ಣಿಕಾ ಸಾಂಸ್ಕೃತಿಕ ಟ್ರಸ್ಟ್ ಶಿವಾರ ಹಾಗೂ ಮದನ್ ಸೌಂಡ್ಸ್ ಮಳವಳ್ಳಿ ಅವರ ವತಿಯಿಂದ ಬಂಧುಗಳೇ, ಧರ್ಮಾಚರಣೆ ಸಂಸ್ಕೃತಿ ಅಂದ್ರೆ ಉಚ್ಚಾಟ ಅಲ್ಲ, ಅದು ನಿಜವಾದ ಭಕ್ತಿ. ಡಿಜೆ ಸೌಂಡು ಹಾಕ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ? ಕೊಡ್ಬೇಕು. ನೀವು ಯಾರೋ ಮೈಕ್ ಹಾಕ್ತಾರೆ, ನಾವು ಹಾಕ್ಲೇಬೇಕು ಅಂದ್ರೆ ನಮ್ಮ ಪೂಜೆ ಯಾರ್ದೋ ಹೊಟ್ಟೆ ಕಿಚ್ಚಗ? ನಮ್ಮ ಪೂಜೆ ಇರೋದು ನಮ್ಮ ಧರ್ಮ ಸಂಸ್ಕೃತಿ. ಆಲೋಚನೆ ಮಾಡ್ಬೇಕು. ನಾವು ಒಂದು ಹಳ್ಳಿಯ ಸಂಸ್ಕೃತಿಯನ್ನು ಒಗ್ಗೂಡಿಸೋದೇ ಗೌರಿ ಗಣೇಶ. ಸ್ವಾತಂತ್ರ್ಯ ಚಳವಳಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದವನೇ ಗಣೇಶ. ಜನಗಳನ್ನ ಒಂದು ಕಡೆ ಒಂದುಗೂಡಿಸ್ಲಿಕ್ಕೆ ಈ ಒಂದು ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವವನ್ನ ಬಾಲ ಗಂಗಾಧರನಾಥ ತಿಲಕರು ಮೊದಲು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆಯ್ತಿದ್ದು. ಅಲ್ಲಿಗೆ ಏನಕ್ಕೆ ಉದ್ದೇಶ ನೋಡಿ, ಈ ದೇಶಕ್ಕೆ ಸ್ವರಾಜ್ಯ ಬರಬೇಕು, ಸ್ವಾತಂತ್ರ್ಯ ಬರಬೇಕು ಅಂತ. ಆ ಉದ್ದೇಶ ಸಫಲ ಆಯಿತು. ಯಾಕೆ ಗೊತ್ತಾ? ಸಹ್ಯವಾಗಿದ್ದದ್ದಕ್ಕೆ, ಅಸಹ್ಯವಾಗಿದ್ದದಕ್ಕಲ್ಲ. ಇವತ್ತು ಹಳ್ಳಿಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ. ಆ ಪ್ರತಿಷ್ಠಾಪನೆ ಸಡಗರ ಇಡೀ ಗ್ರಾಮಕ್ಕೊಂದು ಸಂತೋಷ ತರುತ್ತೆ. ಯಾಕೆ ಅಂದ್ರೆ ಅಷ್ಟು ಜನ ಮಕ್ಕಳು ಶುಚಿರ್ಭೂತರಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ತರ ಒಂದೇ ತರ ಭಗವಂತನ ಪ್ರತಿಷ್ಠಾಪನೆ ಮಾಡಿ ಅದ್ಭುತವಾಗಿ ಪೂಜೆ ಮಾಡ್ತಾರೆ. ಪ್ರತಿನಿತ್ಯ ಒಂದೊಂದು ವಿಶೇಷವಾದ ಪೂಜೆ ಮಾಡ್ತಾರೆ, ಬೆಳಿಗ್ಗೆ ಸಂಜೆ ಎಲ್ಲ. ಅದು ನೋಡಿ ಆ ಜನಗಳ ಸಂತೋಷ, ಎಷ್ಟೋ ಎತ್ತೋರು ಸಂತೋಷ, ನನ್ನ ಮಗನಿಗೆ ಎಷ್ಟು ಒಳ್ಳೆ ಭಕ್ತಿ ಅದೇ ಅಂತ. ಆದ್ರೆ ಗಣಪತಿ ವಿಸರ್ಜನೆ ದಿನ ಯಾಕೆ ಅಷ್ಟು ಉಚ್ಚಾಟ ಆಡಬೇಕು ಅಂತ ನೋಡಿ. ಇವತ್ತೆಷ್ಟೋ ಹಳ್ಳಿಗಳಲ್ಲಿ ಮಗನ್ನ ತಂದೆ ತಾಯಿ ಹೋಗ್ಬೇಡ ಅಲ್ಲಿಗೆ ಅಂತಾರೆ, ಗಣಪತಿ ಪೆಂಡಾಲ್ಗೆ ಹೋಗ್ಬೇಡ ನೀನು ಅಂತಾರೆ. ಯಾಕಂತಾರೆ ಗೊತ್ತಾ? ಅಲ್ಲಿ ಹೋದ್ರೆ ಹಾಳಾಗ್ತೀಯ ನೀನು. ನೋಡಿ, ಯಾರೋ ಒಂದು ಮಗ್ಧ ಹುಡುಗನ ಕರ್ಕೊಂಡು ಬಂದು ಸಂಘಟನೆ ಹೆಸರಲ್ಲಿ ಹಾಳು ಮಾಡೋದು, ಆ ಹುಡುಗನಿಗೆ ಹಲವು ವ್ಯಸನಗಳನ್ನ ಕಲಿಸೋದು ಖಂಡಿತ ಇದಕ್ಕೆಲ್ಲ ಗಣೇಶೋತ್ಸವ. ಗಣೇಶೋತ್ಸವ ಇರೋದು ಗ್ರಾಮೀಣ ಮಹಿಳೆಯರನ್ನು ಒಂದು ಕಡೆ ಸೇರಿಸ್ಬೇಕು, ರಂಗವಲ್ಲಿ ಸ್ಪರ್ಧೆ ಮಾಡಿಸ್ಬೇಕು, ಅವರಿಗೆ ವಿಶೇಷವಾದ ಆಟಗಳನ್ನ ಆಡಿಸ್ಬೇಕು. ನಿಮ್ಮೂರ್ನ ಯಾವ್ದಾದ್ರು ಒಂದು ಪ್ರತಿಭೆ ಇದ್ರೆ, ಏಕಪಾತ್ರಾಭಿನಯ, ರಂಗಗೀತೆ, ಜನಪದ ಗೀತೆ, ಅವನೇನೋ ಒಂದು ಆಡ್ತಾನೆ ಅಂದ್ರೆ ಅವನಿಗೆ ಆ ಮಂಟಪದಲ್ಲಿ ಮೊದಲ ಮೆಟ್ಲು ಕುಡಿದು ಕೆಲಸ ಮಾಡ್ಬೇಕು ನೀವು. ಟಮಟೆ, ನಗಾರಿ, ಡೊಳ್ಳು ಕುಣಿತ, ಪಟ ಕುಣಿತ, ಪೂಜಾ ಕುಣಿತ, ಕೊಂಬು, ಕಹಳೆ ಯಾವೂ ಸಿಗ್ಲಿಲ್ವಾ? ನಿಮ್ಮೂರು ಪುಟ್ಟ ಮಕ್ಕಳು ಬ್ಯಾಂಡ್ ಸೆಟ್ ಸ್ಕೂಲ್ ಬಾರಿಸ್ತಾರೆ, ಅವ್ರನ್ನೇ ಕರ್ಕೊಂಡು ಬಂದು ಅಚ್ಚುಕಟ್ಟಾಗಿ ಭಗವಂತನ ವಿಸರ್ಜನೆ ಮಾಡಿ. ಅದು ಬಿಟ್ಟು ವಿಪರೀತ ಕುಡಿದು ವಿಚಿತ್ರವಾಗಿ ಬಣ್ಣ ಎರಚ್ಕೊಂಡು ಪಾಪ ಸುಮ್ಮನೆ ಕುಂತವ್ರು ಬಟ್ಟೆ ಎಲ್ಲ ಹಿಡ್ದು ಎಳೆದು ವಿಚಿತ್ರವಾಗಿ ಆಡಬಾರ್ದು ಹಾಡೆಲ್ಲ ಆಡಿದ್ರೆ. ಗಣಪತಿ ಮೆರವಣಿಗೆ ಹೋಗ್ತಾ ಇದೆ, ಸಾಂಗ್ ಡ್ಯಾನ್ಸ್ ನಡೀತಾ ಇದೆ. ಸುಳ್ಳೇ ಸುಳ್ಳು, ಈ ಭೂಮಿ ಮೇಲೆಲ್ಲ ಸುಳ್ಳು, ನಾನು ಸುಳ್ಳು ನೀನು ಸುಳ್ಳು ಅಂತ ಗಣಪತಿನೇ ತೋರಿಸ್ತಾನೆ ಆ ಪುಣ್ಯಾತ್ಮ. ಗಣೇಶ ಅನ್ಕೊಂಡು ಇದನ್ನು ಬೆಳಿಗ್ಗೆದ ಕೈ ಮುಗಿತಿದ್ದವನು ಇವತ್ತು ಯಾಕೋ ಸುಳ್ಳು ಅಂತ ಅವ್ನು ನನ್ನನ್ನೇ ಅಂತ. ಇದು ಬೇಕಾ? ಇದು ಬೇಕಾ? ಖಂಡಿತ ಆಲೋಚಿಸ್ಬೇಕು, ವಿವೇಚನೆ ಮಾಡ್ಬೇಕು. ಧರ್ಮ ಉಳಿಸೋದು ಅಂದ್ರೆ ಕುಡಿದು ಇಷ್ಟ ಬಂದಂಗೆ ಕುಣಿಯೋದಲ್ಲ. ಧರ್ಮ ಉಳಿಸೋದು ಅಂದ್ರೆ ಸಮೂಲಾಗ್ರವಾಗಿ ಇಡೀ ಗ್ರಾಮದ ಜನರ ಮನಸ್ಸನ್ನು ಒಂದು ಕಡೆ ಸೆಳೆಯೋದೆ ನಿಜ ಧರ್ಮ. ಅದಾಗಬೇಕು. ಕೇರಿ, ಜಾತಿ, ಧರ್ಮ, ಸೈಟು, ಊರು ಇವೆಲ್ಲ ಬಿಟ್ಟು ಇದು ನನ್ನ ಗ್ರಾಮ, ನನ್ನವರೆಲ್ಲರೂ ಬನ್ನಿ, ನೀವೆಲ್ಲ ಬನ್ನಿ, ನಾವೆಲ್ಲ ಒಟ್ಟಿಗೆ ಸೇರೋಣ. ಗಣೇಶ ಅನ್ನುವಂಥ ಒಂದು ದೇವರು ಇದಾನಿಲ್ವಾ ಅವೆಲ್ಲ ಚಿಂತೆ ಬೇಡ. ಅವನನ್ನ ಇಟ್ಟುಕೊಂಡು ಭಗವಂತನ ಮುಂದಿಟ್ಟುಕೊಂಡು ನಾವೆಲ್ಲ ಒಂದಾಗೋಣ. ನಮ್ಮೆಲ್ಲರ ಮನಸ್ಸು ಒಂದಾಗಲಿ, ನಮ್ಮೆಲ್ಲರ ಮನಸ್ಸಿನ ಭಾವನೆ ಒಂದಾಗಲಿ. ಅದಕ್ಕೆ ಸರ್ವೇ ಜನಾಹ ಸುಖಿನೋ ಭವಂತು ಅಂತಾನೆ ಪ್ರತಿಮಂತ್ರ ಹೇಳೋದು. ಇಂಥವ್ರಿಗೆ ಒಳ್ಳೇದಾಗ್ಲಿ ಅಂತಲ್ಲ. ಇನ್ನು ಕೆಲವರು ಶುರು ಮಾಡೋರು, ಯಾವ ಗಣಪತಿ ಅವನು ಯಾಕೆ ಇಡಬೇಕು ಆಲೋಚಿಸ್ಬೇಕು. ಎಲ್ಲರೂ ಕೂಡ
ಗಣೇಶೋತ್ಸವ ಪ್ರಾರಂಭ ಆದರೆ ಹೂವಿನ ಮಾರುಕಟ್ಟೆಯಿಂದ ಪ್ರಾರಂಭಗೊಂಡು, ಬಿತ್ತೋ ರೈತನಿಂದ ಪ್ರಾರಂಭಗೊಂಡು, ಸಾಮ್ಯಾನ ಇಟ್ಟೋರು, ಒಂದಷ್ಟು ಧ್ವನಿವರ್ಧಕ ಇಟ್ಟೋರು, ಒಂದಷ್ಟು ತಮಟೆ ನಗಾರಿ ನುಡಿಸುವಂಥ ಕಲಾವಿದರುಗಳು, ಗಣೇಶನ ಮಾಡುವಂಥ ಎಷ್ಟೋ ಶಿಲ್ಪಿಗಳು, ನಮ್ಮಂಥ ಎಷ್ಟೋ ಕಲಾವಿದರುಗಳು ಪ್ರತಿಯೊಬ್ಬರಿಗೂ ಆಗ್ತದ್ರಿ. ಯಾರ್ರೀ ಗಣಪತಿ ಇಟ್ಬಿಟ್ಟು ಊರಲ್ಲಿ ನಿಮ್ಮೂರ ಮಕ್ಕಳೇ ಪೂಜೆ ಮಾಡ್ರು, ಅಲ್ಲಿ ಯಾರು ಬಂದು ಬ್ರಾಹ್ಮಣ ನಾನು ಹೋಮ ಮಾಡ್ತೀನಿ ಬಂದಿಲ್ಲ, ಅಲ್ಲಿ ಒಬ್ಬನಿಗೋಸ್ಕರ ಪೂಜೆ ಮಾಡ್ತೀವಿ ಅಂತ ನೀವು ಅನ್ಕೊಂಡ್ರೆ ಮೂರ್ಖತನ ಅದು. ಗಣೇಶ ಚಿಕ್ಕ ಮೂರ್ತಿ ಆಗ್ಬೋದು, ದೊಡ್ಡ ಮೂರ್ತಿ ಆಗ್ಬೋದು, ಆ ಹೆಸರಲ್ಲಿ ಎಷ್ಟೋ ಜನರ ಬದುಕು ಕೂಡ ಇದೆ. ಎಷ್ಟು ಜನರು, ಲಕ್ಷೋಪಲಕ್ಷ ಜನರ ಬದುಕಿದೆ. ಸಂಪಾದನೆ ಎಲ್ಲರೂ ಮಾಡ್ತಾರೆ. ಒಂದು ಹಬ್ಬದ ಹೆಸರಲ್ಲಿ, ಒಂದು ಸಂಘಟನೆ ಹೆಸರಲ್ಲಿ, ಒಂದು ಧರ್ಮ ಸಂಸ್ಕೃತಿ ಹೆಸರಲ್ಲಿ ಒಗ್ಗೂಡಿ ಅದರಲ್ಲಿ ಎಷ್ಟೋ ಜನರ ಬದುಕಾಗಿ ಎಷ್ಟೋ ಜನರ ಮನಸ್ಸು ಸಂತೋಷವಾಗಿರುತ್ತಲ್ಲ, ಅದು ನಿಜವಾದ ಹಬ್ಬ. ಅದಕ್ಕೆ ದಯಮಾಡಿ ಯಾರೂ ಕೂಡ ಇಂಥ ಕೆಟ್ಟ ಆಲೋಚನೆಗಳನ್ನು ಬಿಟ್ಟುಬಿಡೋಣ. ಗಣೇಶನಿಡೋದೇ ಕುಡಿಯೋಕೆ ಕುಣಿಯೋಕೆ. ಗಣಪತಿ ಪ್ರತಿಷ್ಠಾಪನೆ ದಿನ ಬಾಪ ಅಂತ ಬೆಂಗಳೂರು ಹುಡುಗಂಗೆ ಫೋನ್ ಮಾಡಿದ್ರೆ ಅವನಂತಾನೆ ಇಲ್ಲೆಲ್ಲ ಗಣಪತಿ ಬಿಡುವಾಗ ಬರ್ತೀನಿ ಅಂತಾನೆ. ಯಾಕೆಂದ್ರೆ ಅವನಿಗೆ ಕುಣಿಸೋ ಇಂಟ್ರೆಸ್ಟ್ ಇಲ್ಲ, ಬಿಡು ಇಂಟ್ರೆಸ್ಟ್ ಜಾಸ್ತಿ. ಹಂಗಾಗಬಾರ್ದು. ಆದ್ದರಿಂದ ದಯಮಾಡಿ ಯುವಜನರು ಈ ಹೆಸರಲ್ಲಾರು ಸಂಘಟಿತರಾಗಿ ಒಳ್ಳೆ ಸಂಸ್ಕೃತಿ ಉಳಿಲಿ. ಗ್ರಾಮಗಳಲ್ಲಿ ಗಣೇಶೋತ್ಸವ ಒಳ್ಳೆ ಸಂಸ್ಕೃತಿಯಿಂದ ವಿಜೃಂಭಣೆಯಿಂದ ಸಾಗಲಿ, ಸಹ್ಯವಾಗಿ ಸಾಗಲಿ. ಗಣಪತಿ ಅಂದರೆ ಇನ್ನೊಂದು ಧರ್ಮಿಯನ್ನು ಬಂದರೆ ತಲೆ ಬಾಗುವಂಗಿಡುವ ಗಣಪತಿ. ಆಗ ನಿಜವಾಗೂ ನಾವು ಮಾಡೋ ಹಬ್ಬಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ. ಧನ್ಯವಾದ ಬಂಧುಗಳೇ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗಣೇಶೋತ್ಸವದ ಶುಭಾಶಯಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಗೌರಮ್ಮ ಮಾತಾ ಪ್ರಚೋದಯಾತ್. ಧನ್ಯವಾದಗಳು.